ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಪ್ರಕರಣ. ಅಪಘಾತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಅಪಘಾತದ ಭೀಕರತೆ ಬಿಚ್ಚಿಟ್ಟ ಗಗನಶ್ರೀ. ಮಾನಸ ನಿವಾಸದಲ್ಲಿ ನೀರವ ಮೌನ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ. 2 ಸಾವು, 3 ಗಾಯ. 2ರನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ರಾಷ್ಟ್ರೀಯ ತನಿಖೆ ದಳದಿಂದಲೂ ತನಿಖೆ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಡಕು ಬಳಿ ನಿನ್ನೆ ಭೀಕರ ಅಪಘಾತ ಸಂಭವಿಸಿತ್ತು. ಸದ್ಯ ಅಪಘಾತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ಸಂಬಂಧ ವೈದ್ಯರು ಮೃತದೇಹಗಳ ಬೋನ್ ಸ್ಯಾಂಪಲ್ ಪಡೆದಿದ್ದಾರೆ. ನಿನ್ನೆ ಸಂಜೆ ಮೃತದೇಹಗಳ ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಶುರುವಾಗಿದ್ದು ಡಾಕ್ಟರ್ ವೇಣು, ಡಾಕ್ಟರ್ ಅಜಯ್ ತಂಡದಿಂದ ಪೋಸ್ಟ್ಮಾರ್ಟಂ ಮಾಡಲಾಗಿದೆ. ಇಂದು ಹುಬ್ಬಳ್ಳಿ ಕೇಂದ್ರಕ್ಕೆ ಡಿಎನ್ಎ ಪರೀಕ್ಷೆಗೆ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. 1-2 ದಿನದಲ್ಲಿ ಡಿಎನ್ಎ ವರದಿ ಪಡೆಯಲು ಅಧಿಕಾರಿಗಳು ಪ್ರಯತ್ನ ಮಾಡುತ್ತಿದ್ದಾರೆ. ತ್ವರಿತವಾಗಿ ವರದಿ ನೀಡುವಂತೆ ಮನವಿ ಮಾಡುವ ಭರವಸೆ ನೀಡಿದ್ದಾರೆ. ಡಿಎನ್ಎ ವರದಿ ಬಂದ ಬಳಿಕ ಮೃತದೇಹ ಹಸ್ತಾಂತರ ಮಾಡಲಿದ್ದಾರೆ ಅಂತ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ರವೀಂದ್ರ ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಬಸ್ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತ ಸೀಬರ್ಡ್ ಬಸ್ ಚಾಲಕನನ್ನ ಮೊಹಮ್ಮದ್ ರಫೀಕ್ ಅಂತ ಗುರುತಿಸಲಾಗಿದೆ. ಅಪಘಾತದ ಬಳಿಕ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿದೆ. ಗೊರ್ಲತ್ತು ಕ್ರಾಸ್ ಬಳಿ ಎದುರುಗಡೆಯಿಂದ ಯಮನಂತೆ ಬಂದ ಲಾರಿ ಡಿವೈಡರ್ ಹಾರಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ, ಕೊನೆಯುಸಿರೆಳೆದಿದ್ದಾರೆ. ಈ ಮೂಲಕ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಅಪಘಾತವಾದ ಬಳಿಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದ ಚಾಲಕ, ಏಕಾಏಕಿ ಲಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದೆ. ಅದನ್ನು ತಪ್ಪಿಸಲು ಹೋದಾಗ ಪಕ್ಕದಲ್ಲೇ ಬಸ್ ಇತ್ತು. ಸೀದಾ ಲಾರಿ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದೆ. ಆ ಕ್ಷಣದಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದರು. ಎಲ್ಲ ಜವಾಬ್ದಾರಿ ಅವ್ರ ಕಡೆ ಇದ್ರಿ. ನಂದು ಎಲ್ಲ ನೋಡ್ರಿ, ನಂದು ಮನೆ ಇಲ್ಲ, ಹೊಲ ಇಲ್ಲ, ಏನೇನು ದುಡ್ಡು ಇಲ್ಲ, ಏನಿಲ್ಲ ರೀ. ಮುಸುಡಿ ತಿಕ್ತೀನಿ, ಮಾಡ್ತೀನಿ ರೀ ನಾನು. कौन भी नहीं है, बड़े मेरे पीछे सास भी नहीं, ससुरा भी नहीं, कौन भी नहीं. महेश बड़ी मेरा मनस बड़ा, सब छोड़ को गया. 20-30 ವರ್ಷ ಆತ್ರಿ ಅವರು ಡ್ರೈವಿಂಗ್ ಮಾಡ್ತಾರೆ. ನಿನ್ನೆ ರಾತ್ರಿ ಆಪರೇಷನ್ ಥಿಯೇಟರ್ ಒಳಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ಮಾತಾಡಿದ್ರಿ. ಬಂದಾಗಿಂದ ಮಾತಾಡ್ಯವ್ರ, ನನಗೆ ಅಲ್ಲೇನು ಆಗಾಕತ್ತೈತಿ, ಇಲ್ಲೇನು ಆಗಾಕತ್ತೈತಿ, ನೀರು ಕೊಡತ್ತಲ್ಲಿ, ಯಬಸ್ ಕುಂದ್ರಶ ಅಂತ ಮಾತಾಡ್ಕೊಂತಾನೆ ಅದಾರ್ರಿ ಅವರು. ಆಪ್ರೇಷನ್ ಕರ್ಕೊಂಡು ಹೋಗಿದ ಮೇಲೆ ಆಪ್ರೇಷನ್ ಮಾಡ್ಕೊಂಡು ಬಂದ್ರೆ ಅವಾಗ ಮಾತಾಡಿಲ್ಲ ಅವರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ದುರಂತ ಸಂಭವಿಸಿದೆ. ಸೀಬರ್ಡ್ ಬಸ್ ದುರಂತದಲ್ಲಿ ಯುವತಿ ರಶ್ಮಿ ಮಹಲೆ ಕೂಡ ಮೃತಪಟ್ಟಿದ್ದಾರೆ. ಗಗನಶ್ರೀ, ರಕ್ಷಿತಾ, ರಶ್ಮಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ರಶ್ಮಿ, ರಕ್ಷಿತಾ ಒಂದೇ ಸೀಟ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಗಗನಶ್ರೀ ಮಾತ್ರ ಸಿಂಗಲ್ ಸೀಟ್ನಲ್ಲಿದ್ರು. ಬೆಂಕಿ ಹೊತ್ತಿಕೊಳ್ತಿದ್ದಂತೆ ಗಗನಶ್ರೀ, ರಕ್ಷಿತಾ ಜಂಪ್ ಮಾಡಿದ್ರು. ಅಷ್ಟರಲ್ಲಿ ಬಸ್ನೊಳಗೆ ರಶ್ಮಿ ಲಾಕ್ ಆಗಿದ್ರು. ಇನ್ನು ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸ್ ದುರಂತದ ಭೀಕರತೆಯನ್ನು ಗಾಯಾಳು ಗಗನಶ್ರೀ ಬಿಚ್ಚಿಟ್ಟಿದ್ದಾರೆ. ಗೋಕರ್ಣಗೆ ಹೋಗಿ ಕೊನೆಗೆ ರಶ್ಮಿ ಮನೆಗೆ ಹೋಗಬೇಕಿತ್ತು. ಆದರೆ ಈ ದುರ್ಘಟನೆ ನಡೆದಿದೆ. ಜಂಪ್ ಮಾಡಿ ಕೆಳಗೆ ಬರುವಷ್ಟರಲ್ಲಿ ಬಸ್ ತುಂಬಾ ಬೆಂಕಿ ಹೊತ್ತಿಕೊಂಡಿದೆ. ಈ ವೇಳೆ ಬಸ್ನಿಂದ ಹೊರಬಂದು ಕಿರುಚಾಡಿದ್ವಿ. ಆದ್ರೆ ಅಷ್ಟೊತ್ತಿಗಾಗಲೇ ಬಸ್ಗೆ ಬೆಂಕಿ ವ್ಯಾಪಿಸಿಕೊಳ್ತು ಎಂದರು. ಬಸ್ ಮೇಲೆ ಗೂಡ್ಸಿದ್ದಕ್ಕೆ ಬೇಗ ಬೆಂಕಿ ವ್ಯಾಪಿಸಿದೆ ಅಂತ ಹೇಳಿದ್ರು. 10U, 11U, 12U ಸೀಟ್ ಅಲ್ಲಿ ಇದ್ದಿದ್ದು ಅಪ್ಪರ್ ಬರ್ತ್ ಅಲ್ಲಿ, ಒಂದು ಸಿಂಗಲ್ ಬರ್ತ್ ಅಲ್ಲಿ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಆಕ್ಸಿಡೆಂಟ್ ಆದ್ಮೇಲೆ ಬೌನ್ಸ್ ಆಗಿ ಡಬಲ್ ಸೀಟ್ಗೆ ಹೋಗಿ ಬಿದ್ದಿತ್ತು. ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫೋನ್ ಹುಡ್ಕಕ್ಕಂತ ಕೆಳಗೆ ಇಳ್ದೆ. ಅವಾಗ ಲ್ಯಾಡರ್ ಎಲ್ಲ ಮುರಿದೋಗ್ಬಿಟ್ಟಿತ್ತು ಬಸ್. ಸೊ ಲೆಫ್ಟಿಗೆ ತಿರುಗಿದ ತಕ್ಷಣ ಆಲ್ರೆಡಿ ಬೆಂಕಿ ಬಂದ್ಬಿಟ್ಟಿತ್ತು, ಹತ್ಕೊಂಡಿತ್ತು ಬೆಂಕಿ. ಸೊ ನಾನು ಕಿರ್ಚ್ಬಿಟ್ಟೆ, ಬೆಂಕಿ ಬರ್ತಿದೆ, ಜಂಪ್ ಮಾಡಿಬಿಡೋಣ ಅಂತ. ಅವಾಗ ನಾನು ರಕ್ಷಿತಾ ಇಬ್ಬರು ಜಂಪ್ ಮಾಡಿಬಿಟ್ವಿ. ನಾನು ರಕ್ಷಿತಾ ಅವ್ರ ಮೇಲಿಂದ ಜಂಪ್ ಮಾಡಿದ್ರು ಅಪ್ಪರ್ ಬರ್ತ್ ವಿಂಡೋಯಿಂದ. ನಾನು ಕೆಳಗಡೆ ಇಳ್ದಿದ್ನಲ್ಲ, ಸೊ ನಾನು ಅಲ್ಲಿ ಜಂಪ್ ಮಾಡಿಬಿಟ್ಟೆ. ನಾವು ಜಂಪ್ ಮಾಡಿ ಹಿಂದೆ ತಿರುಗೋಷ್ಟ್ರಲ್ಲಿ ಬಸ್ ಬೆಂಕಿ ಆಗೋಗಿತ್ತು ಆಲ್ರೆಡಿ. ಚಿತ್ರದುರ್ಗದ ಗೊರ್ಲತ್ತು ಬಳಿ ನಿನ್ನೆ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಚನ್ನರಾಯಪಟ್ಟಣ ಮೂಲದ ಮಾನಸ ಕಣ್ಮರೆಯಾಗಿದ್ದು, ಮಾನಸ ನಿವಾಸದಲ್ಲಿ ನೀರವ ಮೌನ ಮನೆ ಮಾಡಿದೆ. ಪಬ್ಲಿಕ್ ಟಿವಿಗೆ ಮಾನಸ ತಂದೆ ಚಂದ್ರೇಗೌಡ ಮಾತನಾಡಿದ್ದಾರೆ. ಮಗಳ ಮದುವೆಗೆ ತಯಾರಿ ನಡೆಸಿದ್ವಿ. ಬುಧವಾರ ರಾತ್ರಿ 9 ಗಂಟೆ ಸಮಯದಲ್ಲಿ ಮಾನಸ ಕರೆ ಮಾಡಿ ಮಾತನಾಡಿದ್ಲು. ಕ್ರಿಸ್ಮಸ್ ರಜಾ ಹಿನ್ನೆಲೆಯಲ್ಲಿ ಒಂದು ದಿನ ಮಿಲನ, ನವ್ಯ ಜೊತೆ ಟ್ರಿಪ್ಗೆ ಹೋಗಿ ಬರೋದಾಗಿ ಹೇಳಿದ್ಲು. ಅವಳ ಜೊತೆ ಮಾತನಾಡಿದ್ದು ಅದೇ ಕೊನೆ ಅಂತ ಹೇಳಿದ್ರು. LKGಯಿಂದ MTech ವರೆಗೂ ಮಾನಸ, ನವ್ಯ ಜೊತೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾನಸ ಖಾಸಗಿ ಕಂಪನಿಯಲ್ಲಿ ಕೆಲಸ
ಕೆಲಸ ಮಾಡ್ತಾ ಇದ್ದು ಮಿಲನ, ಮಾನಸ, ನವ್ಯ ಒಂದೇ ಮನೆಯಲ್ಲಿ ವಾಸ ಇದ್ರು ಅಂತ ಭಾವುಕರಾದರು. ಮಾನಸ ಕುತ್ತಿಗೆಯಲ್ಲಿರುವ ಚಿನ್ನದ ಸರ ಪತ್ತೆ ಮಾಡಿದ್ದೆ, ಆದರೆ ಮಾನಸ ಹಾಗೂ ನವ್ಯ ಆಗಾಗ್ಗೆ ಸರ ಬದಲಾಯಿಸ್ಕೊತಾ ಇದ್ರು ಅಂತ ಮಗಳನ್ನ ನೆನೆದು ತಂದೆ ಚಂದ್ರೇಗೌಡ ಕಣ್ಣೀರು ತುಂಬಿಕೊಂಡ್ರು. ನನ್ನ ಮಗಳು ಕುತ್ತಿಗೆಯಲ್ಲಿ ಇದ್ದಿದ್ದು ನೋಡಿದ್ದೆ. ಅವರು ನವ್ಯ ಮತ್ತು ಮಾನಸ ಅವರು ಚೇಂಜ್ ಮಾಡ್ಕೊಂಡಾರೋ ಏನೋ ಗೊತ್ತಿಲ್ಲ. ಆದ್ರಿಂದ ನನ್ನ ಮಗಳೇ ಅಂತ ಗುರುತು ಹಿಡಿಯಕ್ಕೆ ಆಗ್ತಾ ಇಲ್ಲ. LKG UKG ಇಂದ ಒಟ್ಟಿಗೆ ಬೆಳೆದು ಒಟ್ಟಿಗೆ ಓದಿದ್ರು. ಈಗಲೂ ಒಂದೇ ಮನೆಯಲ್ಲಿ 3 ಜನನು ಒಟ್ಟಿಗೆ ಇದ್ರು. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಲೀಂ ಜೊತೆ ವಾಸವಿದ್ದ ಇಬ್ಬರನ್ನು ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಸಲೀಂ ಜೊತೆ ಬಲೂನ್ ಮಾರಾಟಕ್ಕೆ ಉತ್ತರ ಪ್ರದೇಶದಿಂದ ಇಬ್ಬರು ಬಂದಿದ್ದರು. ಪ್ರತಿದಿನ ಸಲೀಂ ಜೊತೆ ಇಬ್ಬರು ಬಲೂನ್ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ರು. ನಿನ್ನೆ ಸಲೀಂ ಮಾತ್ರ ಬಲೂನ್ ಮಾರಾಟ ಮಾಡಲು ಹೋಗಿದ್ದ. ಮತ್ತಿಬ್ಬರು ನಿನ್ನೆ ರೂಮ್ನಲ್ಲಿಯೇ ಇದ್ದರು. ಲಾಡ್ಜ್ ಮುಂಭಾಗದಲ್ಲೇ 2 ಸೈಕಲ್ಗಳು ನಿಂತಿವೆ. ಇನ್ನು ಅರಮನೆಯೊಳಗೆ ಹೋಗಿ ಸಲೀಂ ಫೋಟೋ ತೆಗೆಸಿಕೊಂಡಿದ್ದ. ಅರಮನೆಯೊಳಗೆ ಸಲೀಂ ಯಾವಾಗ ಹೋದ, ಅರಮನೆ ಒಳಗೆ ಸಲೀಂ ಹೋಗಿದ್ದು ಯಾಕೆ ಎನ್ನುವ ಬಗ್ಗೆ ಕುತೂಹಲ ಮೂಡಿದೆ. ಹೀಗಾಗಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ನೀಡಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಸಲೀಂ ಇದ್ದಂಥದ್ದು ಮೈಸೂರಿನ ಈ ಒಂದು ಶರೀಫ್ನ ಲಾಡ್ದಲ್ಲಿ. ಆದರೆ ಇದಕ್ಕಿಂತಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥ ಸೈಕಲ್ಗಳಿದ್ದಾವೆ. ಈ 2 ಸೈಕಲ್ಗಳು ಸಲೀಂನ ಜೊತೆಯಲ್ಲಿ ಏನು ಸಂಬಂಧಿಕರು ಅಥವಾ ಸಹೋದರರು ಅಂತ ಹೇಳಲಾಗ್ತದೆ ಅವರು ಬಳಸ್ತಾ ಇದ್ದಂತಹ ಸೈಕಲ್ಗಳು. ಇದರ ಜೊತೆಗೆ ಇನ್ನೂ ಒಂದು ಸೈಕಲ್ ಇತ್ತು. ಆ ಸೈಕಲನ್ನು ಸಲೀಂ ಬಳಸ್ತಾ ಇದ್ದ. ಪ್ರತಿದಿನವೂ ಕೂಡ ಕಳೆದ 15-20 ದಿನಗಳಿಂದಲೂ ಕೂಡ 3 ಸೈಕಲ್ಗಳಲ್ಲಿ ಒಟ್ಟಾಗಿ ಅವರು ಮೈಸೂರಿನ ವಿವಿಧ ಭಾಗಗಳಿಗೆ ಹೀಲಿಯಂನ ಗ್ಯಾಸನ್ನು ತುಂಬುವಂಥ ಬಲೂನ್ಗಳನ್ನು ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ರು. ಆದರೆ ಬಹಳ ಇಂಪಾರ್ಟೆಂಟ್ ಬಹಳ ಕೆಲವೊಂದಿಷ್ಟು ಅನುಮಾನಗಳು ಮೂಡಕ್ಕೆ ಶುರುವಾಗಿರುವಂಥದ್ದು ನಿನ್ನೆ ಕೇವಲ ಸಲೀಂ ಮಾತ್ರ ಒಂದು ಸೈಕಲನ್ನು ತೆಗೆದುಕೊಂಡು ಬಲೂನನ್ನು ಮಾರಾಟ ಮಾಡೋದಕ್ಕೆ ಹೋಗಿದ್ದ. ಇನ್ನು ಇಬ್ಬರು ಕೂಡ ನಿನ್ನೆ ಬಲೂನನ್ನು ಮಾರಾಟ ಮಾಡೋದಕ್ಕೆ ಹೋಗಿರಲಿಲ್ಲ. ಒಟ್ಟಲ್ಲಿ ಈ ಒಂದು ಶರೀಫ್ನ ಲಾಡ್ದಲ್ಲಿ ಸಲೀಂನ ಜೊತೆಯಲ್ಲಿ ಒಟ್ಟು ಇಬ್ಬರು ಇದ್ದರು. ಅವರ ಸಹೋದರರು ಅಥವಾ ಸಂಬಂಧಿಗಳು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಅವರ ಎನ್ಕ್ವೈರಿಯನ್ನು ಕೂಡ ಈಗ ಶುರು ಮಾಡಿದ್ದಾರೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಕ್ಕೆ ಮೈಸೂರಿನ ಜನ ಭಯಭೀತರಾಗಿದ್ದಾರೆ. ಸಿಲಿಂಡರ್ ಸ್ಫೋಟದಲ್ಲಿ ಲಕ್ಷ್ಮಿ ಮತ್ತು ಮಂಜುಳಾ ಸೇರಿದಂತೆ 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವೇಳೆ ಸಚಿವ ಮಹದೇವಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ದಾರೆ. ಇದೇ ವೇಳೆ ಮಂಜುಳಾ ಸ್ಥಿತಿ ಕಂಡು ಸಹೋದರ ನಾಗೇಂದ್ರ ಕಣ್ಣೀರು ಹಾಕಿದ್ದಾರೆ. ಮಂಜುಳಾ ನಿನ್ನೆ ಸಂಜೆ ನಂಜನಗೂಡಿನಿಂದ ಮೈಸೂರಿಗೆ ಬಂದಿದ್ರು. ನಿನ್ನೆ ನಡೆದ ಘಟನೆಯಲ್ಲಿ ಮಂಜುಳಾ ಎಡಗಾಲಿಗೆ ಗಾಯಗಳು ಆಗಿವೆ ಅಂತ ಕಣ್ಣೀರು ಸುರಿಸಿದ್ರು. ಲಕ್ಷ್ಮಿ ಮಂಜುಳಾ ಅಂತ ಬೆಂಗಳೂರವರು ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ. ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ. ಇಲ್ಲೇ ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾವೆ. ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟಲಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ. ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ. ಕ್ರಿಟಿಕಲ್ ಇದೆ. ಇಬ್ಬರು ಲಕ್ಷ್ಮೀ ಮಂಜುಳಾ ಇಬ್ಬರದು ಕ್ರಿಟಿಕಲ್ ಇದೆ. ಅದೇ ಲೆಫ್ಟ್ ಕಾಲು ಇಂಜರಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಏಟಾಗಿದೆ. ಮಾಮೂಲಿ ಮೈಸೂರು ನಂಜನಗೂಡು ಬರ್ತಾ ಇರ್ತಾರೆ. ಎಕ್ಸಿಬಿಷನ್ ಕಡೆ ಏನೋ ಹೋಗಿದ್ದು ನೋಡ್ಕೊಂಡು ಹಂಗೆ ನಂಜನಗೂಡು ಬಸ್ ಹತ್ತಕ್ಕೆ ಬಂದಿದ್ದಾರೆ 6 ಗೇಟಿಗೆ. ಆ ಸಮಯದಲ್ಲಿ ಈ ಥರ ಆಗಿದೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಈಗ ರಾಷ್ಟ್ರೀಯ ತನಿಖೆ ದಳ ಎಂಟ್ರಿ ಆಗಿದೆ. ಸಾಧಾರಣವಾಗಿ ಹೀಲಿಯಂ ಸ್ಫೋಟ ಆಗೋದಿಲ್ಲ. ಹೀಗಿದ್ದರೂ ಅರಮನೆಯ ಆವರಣದಲ್ಲೇ ಸ್ಫೋಟಗೊಂಡ ಹಿನ್ನೆಲೆ ಹಲವಾರು ಅನುಮಾನಗಳು ಈಗ ವ್ಯಕ್ತವಾಗಿದೆ. ಸ್ಫೋಟದ ತೀವ್ರತೆಗೆ ಅಂಬಾವಿಲಾಸ ಅರಮನೆ ಮುಂಭಾಗದ ಜಯಮಾರ್ತಾಂಡ ದ್ವಾರದ ಬಳಿ ಬಲೂನ್ ಮಾರ್ತಾ ಇದ್ದ 40 ವರ್ಷದ ಸಲೀಂ ಮೃತಪಟ್ಟಿದ್ದು ಮೃತದೇಹ ಛಿದ್ರ. ಆರಂಭದಲ್ಲಿ ಮೃತ ಸಲೀಂ ಕೋಲ್ಕತ್ತಾದ ಮೂಲದವನು ಎನ್ನಲಾಗಿತ್ತು. ಆದರೆ ಈಗ ಉತ್ತರ ಪ್ರದೇಶ ಮೂಲದವನು ಎಂಬ ಮಾಹಿತಿ ಲಭ್ಯವಾಗಿದೆ. ಉತ್ತರ ಪ್ರದೇಶದಿಂದ ಸಹೋದರರ ಜೊತೆ ಮೈಸೂರಿಗೆ ಆಗಮಿಸಿದ ಈತ ಕಳೆದ 15 ದಿನಗಳಿಂದ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ವಾಸವಾಗಿದ್ದ. ಇದೀಗ ಕೇಸ್ ಸಂಬಂಧ ಎನ್ಐಎ ಎಂಟ್ರಿ ಕೊಟ್ಟಿದ್ದು ಕುತೂಹಲ ಮೂಡಿಸಿದೆ. ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಬಲೂನ್ಗಳನ್ನ ಮಾರ್ತಾ ಇದ್ದಂಥವನು ಹೀಲಿಯಂ ಇದ್ದಂತ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂತ ಹೇಳಿ ಸಿಲಿಂಡರ್ ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ, ಅಂದ್ರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಟಿಪ್ಪರ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಗ್ರಾಮದ 4 ಯುವಕರು ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಿನ್ನೆ ನಡೆದಿತ್ತು. ಈ ಸಂಬಂಧ ಇಂದು ಮೃತ ಯುವಕರ ಮನೆಗಳಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ವೈಯಕ್ತಿಕವಾಗಿ ಅಂತ್ಯಕ್ರಿಯೆಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಅಲ್ಲದೆ ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಇನ್ನು ಅಪಘಾತ ಆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಈ 4 ಚಿಕ್ಕಬಳ್ಳಾಪುರ ನಗರದ ಚರ್ಚ್ಗಳಿಗೆ ಭೇಟಿ ನೀಡಿ ಮರಳಿ ಸ್ವಗ್ರಾಮದತ್ತ ವಾಪಸ್ಸಾಗ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿತ್ತು. ಅಪಘಾತದಲ್ಲಿ ಅಜ್ಜವಾರ ಗ್ರಾಮದ ಅಣ್ಣ ತಮ್ಮಂದಿರಾದ ನರಸಿಂಹಮೂರ್ತಿ ಹಾಗೂ ನಂದೀಶ್ ಸೇರಿದಂತೆ ಅರುಣ್, ಮನೋಜ್ ಎಂಬುವರು ಮೃತಪಟ್ಟಿದ್ದರು.
ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಗೊಂದಲಗಳು ಮುಂದುವರೆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಾಳೆ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದು, ಇದೇ ವೇಳೆ ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೀಗಾಗಿ ಸಿಎಂ ಬದಲಾವಣೆ ಗೊಂದಲಗಳ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆ ಆಗಲಿದೆಯೇ ಎಂಬ ಕುತೂಹಲ ಹೆಚ್ಚಾಗಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ. ಸಮಿತಿ ಸಭೆಯಲ್ಲಿ ಮುಂದಿನ ಹೋರಾಟಗಳ ಕುರಿತಾಗಿ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಸಿಕ್ಕಿದ್ದು ದೆಹಲಿಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮಾತ್ರ ಹೈಕಮಾಂಡ್ ಆಹ್ವಾನವನ್ನು ಕೊಟ್ಟಿದೆ. ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ.